ಬೆಂಗಳೂರಿನ ಟ್ರಾಫಿಕ್ ಬಗ್ಗೆ ಪ್ರತಿಯೊಬ್ಬರು ಕೂಡ ಮಾತನಾಡ್ತಾರೆ. ಅಯ್ಯೋ, ಹೊರಗಡೆ ಹೋಗಬೇಕು ಅಂದ್ರೆ 100 ಸಲ ಯೋಚನೆ ಮಾಡಬೇಕು ಅನ್ನುವಂತಹ ಪರಿಸ್ಥಿತಿ ಜನಸಾಮಾನ್ಯರಿಗಿದೆ. ಈ ಟ್ರಾಫಿಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರಬಹುದು, ಉದ್ಯಮಿಗಳು ವರ್ಸಸ್ ರಾಜ್ಯ ಸರ್ಕಾರ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿತ್ತು. ಯಾಕಂದ್ರೆ ಟ್ರಾಫಿಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದ್ಯಮಿಗಳೇ ಬೇಸರ ಹೊರ ಹಾಕಿದ್ರು. ಹಾಗಾಗಿ ಸರ್ಕಾರ ಒಂದು ಮಹತ್ವದ ನಿರ್ಧಾರ ಕೈಗೊಂಡಿದೆ. ಈ ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ಹಾಡಬೇಕು ಅನ್ನೋ ಕಾರಣಕ್ಕೆ ಸುರಂಗ ರಸ್ತೆಯನ್ನ ನಿರ್ಮಾಣ ಮಾಡೋದ್ರ ಮೂಲಕ ಅದಕ್ಕೆ ಶಾಶ್ವತ ಪರಿಹಾರ ಸಿಗಬಹುದು, ಇದರಿಂದ ಬೆಂಗಳೂರಿನ ಟ್ರಾಫಿಕ್ ಕಿರಿಕಿರಿಗೆ ಮುಕ್ತಿ ಹಾಡಬಹುದು ಅನ್ನುವಂತಹ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಇನ್ಫ್ಯಾಕ್ಟ್ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕನಸಿನ ಯೋಜನೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾವಾಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಟನಲ್ ರಸ್ತೆಯನ್ನ ನಿರ್ಮಾಣ ಮಾಡ್ತೀವಿ ಅಂತ ಹೊರಟ್ರೋ ಆಗಿನಿಂದ ಇಲ್ಲಿ ತನಕ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ವಿರೋಧ ಇದೆ. ಕೆಲ ಸಾರ್ವಜನಿಕರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಪರಿಸರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಾಲ್ಬಾಗ್ಗೆ ಹಾನಿ ಆಗುತ್ತೆ, ಇದರಿಂದ ಬೇರೆ ರೀತಿಯ ಸಮಸ್ಯೆಗಳಾಗುತ್ತೆ, ಯಾಕೆ ಸುರಂಗ ರಸ್ತೆ ಬೇಕು ಬೇಡ ನಮಗೆ ಅಂತ ಕೆಲವರು ವಾದ ಮಾಡ್ತಿದ್ದಾರೆ. ಪ್ರಮುಖವಾಗಿ ಬಿಜೆಪಿ ನಾಯಕರು ಸತತವಾಗಿ ಇದನ್ನ ವಿರೋಧ ಮಾಡ್ತಿದ್ದಾರೆ. ಈಗ ಪರಿಸ್ಥಿತಿ ಸಂಸದ ತೇಜಸ್ವಿ ಸೂರ್ಯ ವರ್ಸಸ್ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನುವಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ ಈ ಸುರಂಗ ರಸ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇದರಿಂದ ಆಗುವಂತಹ ಸಾಧಕ ಬಾಧಕಗಳೇನು, ಎಕ್ಸಾಕ್ಟ್ಲಿ ಸುರಂಗ ರಸ್ತೆಯಿಂದ ಆಗುವಂತಹ ಲಾಭ ಏನು ಸಾರ್ವಜನಿಕವಾಗಿ, ಆ ಕುರಿತ ಚರ್ಚೆಯನ್ನ ಇವತ್ತು ಮಾಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ ಟನಲ್ ಫೈಟ್. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕನಸಿನ ಯೋಜನೆ ಟನಲ್ ರಸ್ತೆ ನಿರ್ಮಾಣ ಮಾಡಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಸಾರ್ವಜನಿಕರ ವಿರೋಧ ಲೆಕ್ಕಕ್ಕಿಲ್ಲ, ಬಿಜೆಪಿ ನಾಯಕರ ವಿರೋಧ ಅಂತೂ ಲೆಕ್ಕಕ್ಕೆ ಇಲ್ಲ ಅಂತಿದ್ದಾರೆ. ಸುರಂಗ ಮಾರ್ಗ ಡಿಕೆ ಶಿವಕುಮಾರ್ ಅವರ ಕನಸಿನ ಯೋಜನೆ. ಟ್ರಾಫಿಕ್ಗೆ ಕಡಿವಾಣ ಹಾಕೋಕೆ ಸುರಂಗ ಮಾರ್ಗಕ್ಕೆ ನಿರ್ಧಾರ ಮಾಡಿದ್ದಾರೆ. ಟನಲ್ ರಸ್ತೆ ನಿರ್ಮಾಣಕ್ಕೆ ಸಿದ್ಧತೆಯನ್ನ ರಾಜ್ಯ ಸರ್ಕಾರ ಮಾಡಿಕೊಂಡಿದೆ. ಸದ್ಯ ಮಾಡೇ ಮಾಡ್ತೀವಿ ಅಂತ ಡಿಕೆ ಶಿವಕುಮಾರ್ ಅವರು ಹೇಳ್ಬಿಟ್ಟಿದ್ದಾರೆ. ಸಂಚಾರ ಹೆಚ್ಚಾಗಿರುವ ಕಡೆಗಳಲ್ಲಿ ಸುರಂಗ ರಸ್ತೆಗೆ ನಾವು ನಿರ್ಧಾರ ಮಾಡಿದ್ದೀವಿ ಅಂತ 2 ಸುರಂಗ ರಸ್ತೆಗಳನ್ನ ನಿರ್ಮಾಣ ಮಾಡೋದಕ್ಕೆ ಈಗಾಗಲೇ ಯೋಜನೆ ರೂಪುಗೊಂಡಿದೆ. ಉತ್ತರದಿಂದ ದಕ್ಷಿಣ, ಪೂರ್ವದಿಂದ ಪಶ್ಚಿಮ ಭಾಗಗಳಲ್ಲಿ ಈ ರಸ್ತೆ ನಿರ್ಮಾಣಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಉತ್ತರ ದಕ್ಷಿಣ ಸುರಂಗ ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ತನಕ ಇರುತ್ತೆ. ಪೂರ್ವ ಪಶ್ಚಿಮ ಸುರಂಗ ಅಂತ ನೀವು ಗಮನಿಸಿದ್ರೆ ಕೆಆರ್ಪುರಂನಿಂದ ನಾಯನಹಳ್ಳಿ ತನಕ ಕೂಡ ಇರುತ್ತೆ. ಸುಮಾರು 40,000 ಕೋಟಿ ರೂಪಾಯಿ ವೆಚ್ಚದ ಬಹುದೊಡ್ಡ ಯೋಜನೆ ಇದು. ಈಗಾಗಲೇ ಜಾಗತಿಕ ಟೆಂಡರ್ ಅನ್ನ ರಾಜ್ಯ ಸರ್ಕಾರ ಕರೆದಾಗಿದೆ. ಲೆಕ್ಕಕ್ಕೆ ಸಿಗದಷ್ಟು ಬೆಳೆದಿರುವ ಬೆಂಗಳೂರಿನಲ್ಲಿ ರಸ್ತೆ ಅಗಲೀಕರಣ ಕಷ್ಟ ಸಾಧ್ಯ ಅಂತ ಕೆಲವರು ಹೇಳ್ತಿದ್ದಾರೆ. ಭೂಸ್ವಾಧೀನ ಪ್ರಕ್ರಿಯೆಗೂ ಸಾಕಷ್ಟು ವೆಚ್ಚ ಆಗೋದ್ರಿಂದ ಇಂಥದ್ದೊಂದು ಯೋಜನೆ ರೂಪುಗೊಂಡಿದೆ ಅಂತ 2 ಪ್ಯಾಕೇಜ್ಗಳಲ್ಲಿ ಟನಲ್ ರಸ್ತೆ ನಿರ್ಮಾಣಕ್ಕೆ ಪ್ಲಾನ್ ಆಗಿದೆ. ಹಾಗಾಗಿ ಈ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡೇ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರ, ಇನ್ಫ್ಯಾಕ್ಟ್ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸತತವಾಗಿ ಪಣ ತೊಟ್ಟ ರೀತಿಯಲ್ಲಿ ಪ್ರತಿಷ್ಠೆ ಆದಂತಹ ವಿಚಾರದಲ್ಲಿ ಈ ಯೋಜನೆಯನ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಅವರು ಎಕ್ಸಾಂಪಲ್ ಬೇರೆ ಕೊಟ್ಬಿಟ್ರು. ಯಾಕೆ ಪಕ್ಕದ ಮುಂಬೈ, ದೆಹಲಿ ನೋಡ್ಕೊಂಡು ಬನ್ನಿ, ಅಲ್ಲೆಲ್ಲ ಸುರಂಗ ರಸ್ತೆ ಇಲ್ವಾ, ಅಲ್ಲೆಲ್ಲ ಕೂಡ ಸಮಸ್ಯೆ ಆಗ್ತಾ ಇದೆಯಾ, ಅಲ್ಲಾಗದೇ ಇರುವಂತಹ ಸಮಸ್ಯೆ ನಮ್ಮ ಬೆಂಗಳೂರಿನಲ್ಲಿ ಯಾಕಾಗುತ್ತೆ ಅನ್ನೋದನ್ನ ನೇರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಸಂಸದ ತೇಜಸ್ವಿ ಸೂರ್ಯ ಅವರನ್ನ ಹೊರತುಪಡಿಸಿದ್ರೆ ಇಲ್ಲಿ ತನಕ ಕೇಸರಿ ನಾಯಕರು ಯಾರು ಕೂಡ ಓಪನ್ ಆಗಿ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಆರ್ ಅಶೋಕ್ ಮತ್ತು ತೇಜಸ್ವಿ ಸೂರ್ಯ ಈ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. ಈ ಯೋಜನೆಯನ್ನ ಯಾವುದೇ ಕಾರಣಕ್ಕೂ ಇಂಪ್ಲಿಮೆಂಟ್ ಮಾಡೋದಕ್ಕೆ ನಾವು ಬಿಡೋದೇ ಇಲ್ಲ, ವಿರೋಧ ಮಾಡ್ತೀವಿ ಅಂತ ಅತಿ ದೊಡ್ಡ ಅಭಿಯಾನಕ್ಕೂ ಕೂಡ ಕೇಸರಿ ನಾಯಕರು ಮುಂದಾಗ್ತಿದ್ದಾರೆ. ಹಾಗಾಗಿ ಈ ಜಟಾಪಟಿಯಲ್ಲಿ ಯಾರ ಕೈ ಮೇಲಾಗುತ್ತೆ, ಇದರ ಮಧ್ಯೆ ಸಾರ್ವಜನಿಕರ ಅಭಿಪ್ರಾಯ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಸಾರ್ವಜನಿಕರ ಅಭಿಪ್ರಾಯ ಏನು, ಅವರ ಸ್ಟ್ಯಾಂಡ್ ಯಾವ ರೀತಿಯಾಗಿದೆ, ಆ ಕುರಿತ ಸಮಗ್ರ ಚರ್ಚೆಯನ್ನ ಈ ವೇದಿಕೆಯಲ್ಲಿ, ಗ್ಯಾರಂಟಿ ನ್ಯೂಸ್ನ ಈ ವೇದಿಕೆಯಲ್ಲಿ ಮಾಡೋ ಹೊತ್ತು ಒಟ್ನಲ್ಲಿ ಕಾಂಗ್ರೆಸ್ನ ನಿರ್ಧಾರ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿರ್ಧಾರ, ಈ ಟನಲ್ ರಸ್ತೆ ನಿರ್ಮಾಣ ಮಾಡೇ ಮಾಡ್ತೀವಿ ಅಂತಿದ್ದಾರೆ. ಈ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯಿನ್ ಆಗಿದ್ದಾರೆ. ನಮ್ಮ ಜೊತೆಗೆ ಕಾತ್ಯಾಯಿನಿ ಚಾಮರಾಜ್, ಕಾರ್ಯನಿರ್ವಾಹಕ ಟ್ರಸ್ಟಿ ಸಿವಿಕ್ ಬೆಂಗಳೂರು ಅವರಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇನ್ನ ಟ್ರಾಫಿಕ್ ಎಕ್ಸ್ಪರ್ಟ್ ಆದಂತಹ ಮಧುಸೂದನ್ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಟ್ರಾಫಿಕ್ ವಿಚಾರದಿಂದಲೇ ಸುರಂಗ ರಸ್ತೆ ಅನ್ನುವಂಥ ಕಾಮಗಾರಿ ಅಥವಾ ಈ ಯೋಜನೆ ರೂಪುಗೊಂಡಿರೋದ್ರಿಂದ ಮೊದಲು ನಿಮ್ಮಿಂದಲೇ ಪ್ರಾರಂಭ ಮಾಡ್ತೀನಿ ಮಧುಸೂದನ್ ಸರ್. ಟ್ರಾಫಿಕ್ ಸಮಸ್ಯೆಗೆ ಈ ಸುರಂಗ ರಸ್ತೆ ಎಷ್ಟು ಮಟ್ಟಿಗೆ ಸಹಕಾರಿಯಾಗುತ್ತೆ ಅಂತ? ಹಿಂದೆ ಒಂದು 15-20 ದಿವಸದ ಹಿಂದೆ ಬಂದಿದ್ದೆ. ಮೊದಲು ರಾಜ್ಯೋತ್ಸವ ಶುಭಾಶಯಗಳೆಲ್ಲ ವೀಕ್ಷಕರಿಗೆ. ಒಂದು 15-20 ದಿವಸ ಹಿಂದೆ ಬಂದಿದ್ದೆ. ನಾವು ಸ್ವಲ್ಪ ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡಬೇಕು, ಬೇರೆ ಯೋಚನೆ ಮಾಡಬೇಕು ಅಂತ ಆ ನಿಟ್ಟಿನಲ್ಲಿ ನೋಡಿದ್ರೆ ರಾಜ್ಯ ಸರ್ಕಾರ ಮಾಡೋ ಯೋಚನೆ ಒಂದು ಹೊಸ ರೀತಿ ಇದೆ, ಹೊಸದಾಗಿದೆ. ಅದು ಹಳೆದೇ ಇದು, ಆದ್ರೂ
ಹೊಸ ಯೋಜನೆ ಮಾಡಬೇಕಂತ ಹೊರಟಿದೆ. ಹೌದು. ಆದರೆ ಆ ಮಾಡ್ತಾ ಇರೋ ರೀತಿ ಅಥವಾ ಮಾಡ್ತಾ ಇರೋ ಪ್ಲ್ಯಾನಿಂಗು ಖಂಡಿತ ಸಾಕಾಗಲ್ಲ. ಯೋಚನೆ ಮಾಡಿರೋ ರೀತಿ, ಯೋಚನೆ ಮಾಡ್ತಾ ಇರೋ ಅದು ಪ್ರತಿಷ್ಠೆಗೆ ಮಾಡ್ತಾ ಇರೋದು ಅಂತ ಹೇಳಿದ್ರಿ ನೀವು, ಅದು ಖಂಡಿತ ಹಾಗೆ ಅನಿಸ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಒಂದು ಕಡೆ, ನಾನು ದೇವ್ರ ಮಾತ್ರ ಬಂದು ನಿಲ್ಲಿಸ್ಬೋದು ಅಂತ ಅನ್ಸಲ್ವಾ? DCM ಡಿ ಕೆ ಶಿವಕುಮಾರ್ ಅವರು ಯೋಚನೆ ಮಾಡಿರುವಂತ ವಿಚಾರಗಳು ಅಂದ್ರೆ ಟ್ರಾಫಿಕ್ ಸಮಸ್ಯೆ ಇದೆ. ಮುಂಬೈ, ದೆಹಲಿದ ಎಕ್ಸಾಂಪಲ್ ಕೊಟ್ಟರು ಅವರು. ಅಲ್ಲೆಲ್ಲ ಕೂಡ ಸುರಂಗ ರಸ್ತೆಗಳಿದೆ, ಟ್ರಾಫಿಕ್ ಸಮಸ್ಯೆ ಉಂಟಾಗಲ್ಲ, ನಮ್ಮಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಅಂದ್ರೆ ಯಾಕೆ ಇಷ್ಟರ ಮಟ್ಟಿಗೆ ವಿರೋಧ ಮಾಡ್ತೀರಿ ಅಂತ. ಈಗ ನಾನು ಬೇರೆ ದೇಶದಲ್ಲಿ ಇದ್ದೆ, ಲಂಡನ್, ಪ್ಯಾರಿಸ್, ತುಂಬಾ ಜಾಗದಲ್ಲಿ ಅಲ್ಲಿ ತುಂಬಾ ರೋಡ್ ಟನಲ್, ಇದು ಬೇರೆ ಬೇರೆ ಟನಲ್ಗಳಿದೆ. ಇವಾಗ ಅಂಡರ್ ಗ್ರೌಂಡ್ಗೂ ಟನಲ್ ಬೇಕು, ರೋಡ್ಗೂ ಟನಲ್ ಬೇಕು. ಸೊ ಬೇರೆ ಬೇರೆ ದೇಶಗಳಲ್ಲಿ ರೋಡ್ ಟನಲ್ಸ್ ಮಾಡಿದ್ದಾರೆ. ಎಲ್ಲೂ ಒಂದು ಕಡೆ ಒಂದು ಯೋಚನೆ ಮಾಡ್ಬೇಕಂದ್ರೆ ಪರಿಸರಕ್ಕೆ ನಾನು ಲಾಲ್ಬಾಗ್ ಪ್ರೇಮಿ, ನಾನು ವಾರ ಎರಡು ದಿನ ವೀಕೆಂಡಲ್ಲಿ ಹೋಗ್ತೀನಿ. ಸೊ ಅಲ್ಲಿ ಆ ಎನ್ವಿರಾನ್ಮೆಂಟ್ನ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು, ಹಾಗೆ ವೈಜ್ಞಾನಿಕವಾಗಿ ಟ್ರಾಫಿಕ್ ಸಮಸ್ಯೆ ಅಂದರೆ ಟ್ರಾಫಿಕ್ ಕಂಜೆಷನ್ ಮನಸ್ಸಿನಲ್ಲಿ ಇಟ್ಕೊಂಡು ನೋಡಿದ್ರೆ, ಈಗ ನಾವು ಒಂದು 500 ಲೀಟರ್ ಪೈಪಿಂದ 100 ಲೀಟರ್ ಪೈಪಿಗೆ ಬಿಡ್ತಾ ಇದ್ದೀವಿ ನೀರನ್ನ. ಅಂದರೆ 6 ಲೇನು 7 ಲೇನ್ ಇರೋ ಇದು ಏನಂತಾರೆ ಟನಲ್ ರೋಡು ಬಂದು 1.5 ಸಿದ್ದಾಪುರ ರೋಡಲ್ಲಿ 1.5 ಲೇನ್ ಇದೆ ಅಷ್ಟೇ. ಅಲ್ಲಿ ಒಂದ್ಸಲ ಎಂಟ್ರ್ ಆದರೆ ಅಷ್ಟು ಟ್ರಾಫಿಕ್ ಸಮಸ್ಯೆಗಳು ಉದ್ಭವ ಆಗುತ್ತೆ. ನಾವು ಮಾಡಕ್ಕೆ ಹೊರಟಿರೋದೇನೋ ಇನ್ನೊಂದೇನೋ ಆಗುತ್ತೆ. ಸೊ ಎನ್ವಿರಾನ್ಮೆಂಟಲ್ ಇರ್ಬೋದು ಅಥವಾ ಈಗಿನ ಪರಿಸ್ಥಿತಿ, ನಮ್ಮ ಟ್ರಾಫಿಕ್ ಪರಿಸ್ಥಿತಿನ ಉಲ್ಬಣಗೊಳಿಸ್ಕೊಳ್ಳೋವಂಥ ಸಿಚುವೇಶನ್ ಇರ್ಬೋದು, ಏನಾದರೂ ಮನಸ್ಸಲ್ಲಿ ಇಟ್ಕೊಂಡು ಇದನ್ನು ಕೈಗೆ ತೊಗೋಬಾರ್ದು. ಮಾಡಿದ್ರೂ ಬಹಳ ವ್ಯತ್ಯಾಸವಾಗಿ ಮಾಡಬೇಕು. ಏನು ಮಾಡಿದ್ರೆ ಇವಾಗ ಇನ್ಪುಟ್ ಟ್ರಾಫಿಕ್ಕು ಒಂದು ಲೆವೆಲ್ಗೆ ಅಂದರೆ ಅರೌಂಡ್ 16.8 ಕಿಲೋಮೀಟರ್ ಅಂತಾರೆ ಈ ಟ್ರಾಫಿಕ್. ಆದರೆ ಅದಕ್ಕೆ ಅಡಿಷ್ನಲ್ ರೋಡ್ ಮಾಡ್ತಾ ಇರೋದು 18 ಕಿಲೋಮೀಟರ್ ಇದೆ. ಅಂದರೆ ಅದನ್ನು ಎಂಟ್ರಿ ರೋಡ್ಸು, ಎಕ್ಸಿಟ್ ರೋಡ್ಸು ಅದನ್ನೆಲ್ಲ ಸೇರಿಸಿದ್ರೆ 18 ಕಿಲೋಮೀಟರ್ ಇದೆ. ಅದು ಸಿಟಿಲಿ 18 ಕಿಲೋಮೀಟರ್ ಮಾಡ್ತಾ ಇದ್ದಾರೆ ಎಕ್ಸ್ಟ್ರಾ. ಸೊ ಈ 20,000 ಕೋಟಿ ಕೊಟ್ಟು ಒಂದು ಟನಲ್ ಮಾಡೋಕ್ಕೆ 18-20 ಅದೇ ದುಡ್ಡನ್ನ ಇದರಲ್ಲಿ ಮೇನ್ ರೋಡ್ಗೆ ಹಾಕ್ತಾ ಇದ್ದಾರೆ. ಸೊ ಅದರಿಂದ ಏನು ಸಾಧಿಸೋಕ್ಕಾಗ್ತಾ ಇಲ್ಲ ನಾವು ಮುಖ್ಯವಾಗಿ. ಆ್ಯಂಡ್ ಹೇಳಿದ ನೀವು 500 ಅಡಿ ಪೈಪ್ ನೀರಿಂದ 100 ಅಡಿ ಪೈಪ್ಗೆ ನೀರು ಬಿಡ್ತಾ ಇದೀವಿ. ಎಷ್ಟು ಅದರಿಂದ ಗೊಂದಲ ಉಂಟಾಗುತ್ತೆ, ಎಷ್ಟು ಟ್ರಾಫಿಕ್ ಅದರಿಂದ ಕಷ್ಟ ಆಗುತ್ತೆ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಬಹಳ ಯೋಚನೆ ಮಾಡಬೇಕಾಗಿದೆ.